ಈ ಸಮಯ ನಮ್ಮ ಶ್ರೀಯುತರಾದಂಥ ರವಿ ಅಣ್ಣನವರನ್ನ ಕಳ್ಕೊಂಡ ದುಃಖ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಅವರ ಧರ್ಮಪತ್ನಿ ಆದಂಥ ಶ್ರೀಮತಿ ಮೀನಾರವರು ಇವತ್ತು ಮಹಾಂತರವಾದ ಸೌಭಾಗ್ಯವನ್ನು ಕಳ್ಕೊತಾ ಇದ್ದಾರೆ. ಏನದು ಮಹಾಂತರವಾದ ಸೌಭಾಗ್ಯ? ಚಿನ್ನ, ಬೆಳ್ಳಿ, ಮುತ್ತು, ರತ್ನ ಅನ್ನೋದಲ್ಲ. ಒಂದು ಗಂಡನೆಂಬ ಆಸ್ತಿ, ಇನ್ನೊಂದು ಹರಿಶಿನ ಕುಂಕುಮ ಶೋಭಿತಳಾಗಿರುವ ಮುತ್ತೈದೆ ಎಂಬ ಆಸ್ತಿ. ಹೆಣ್ಣು ಮಕ್ಕಳ ಜೀವನದಲ್ಲಿ ಮುತ್ತೈದೆ ಸೌಭಾಗ್ಯ ಅನ್ನುವುದು ಮಹಾಂತರವಾದ ಸೌಭಾಗ್ಯ ಅಂತ ದೊಡ್ಡವರು ಹೇಳ್ತಾರೆ. ಹರಿಶಿನ, ಕಾಲುಂಗುರ, ಕೈಬಳೆಗಳು, ಮುಡಿಯಲ್ಲಿ ಮುಡ್ತಕ್ಕಂಥ ಹೂ, ಇವೆಲ್ಲವೂ ಹೆಣ್ಣು ಮಕ್ಕಳಲ್ಲಿ ಕಂಗೊಳಿಸ್ತಿರನೆ ನೋಡೋದಕ್ಕೊಂದು ಚಂದ. ಆದರೆ ಇವತ್ತು ಮಹತಾಯಿಯ ಜೀವನದಲ್ಲಿ ಆ ಎಲ್ಲಾ ಸೌಭಾಗ್ಯವನ್ನು ಕಳ್ಕೊಳ್ಳುವ ದುಃಖಮಯವಾದ ಸಮಯ. ಚಿನ್ನದ ಬಳೆಗಳನ್ನು ಸಾಯುವ ಕಡೆಗ ತನಕ ತೊಡ್ಕೋಬಹುದು, ಅದಕ್ಕೆ ಯಾವ ರೀತಿ ನೀತಿ ಅನ್ನೋದಿಲ್ಲ. ಆದರೆ ಗಾಜಿನ ಬಳೆಗಳು, ಮುತ್ತೈದ ಬಳೆಗಳನ್ನ ತನ್ನ ಗಂಡನಿರುವ ತನಕ ಮಾತ್ರ ತೊಟ್ಟುಕೊಳ್ಳೋದಕ್ಕೆ ಸಾಧ್ಯ. ಅದಕ್ಕೆ ನೋಡಿ, ನಮ್ಮ ಶ್ರೀಯುತರಾದ ರವಿ ಅಣ್ಣನವರು ಸತ್ತ 11 ದಿವಸದ ತನಕ, ಅಂದ್ರೆ ಇಲ್ಲಿಯ ತನಕ ಆ ತಾಯಿಗೆ ತೊಡಬೇಕಾದ ಬಳೆಗಳನ್ನೆಲ್ಲ ತೊಡಿಸ್ಬಿಡ್ತಾರೆ, ಆ ತಾಯಿಗೆ ಮುಡಿಸ್ಬೇಕಾದ ಹೂಗಳನ್ನೆಲ್ಲ ಮುಡಿಸ್ಬಿಡ್ತಾರೆ, ಆ ತಾಯಿಗೆ ಹಚ್ಚಬೇಕಾದ ಅರಿಶಿನ ಕುಂಕುಮ ಎಲ್ಲವನ್ನು ಕೂಡ ಹಚ್ಚಿಸ್ತಾರೆ. 11 ದಿನ ಕಳೆದ ಮೇಲೆ, ಅಂದ್ರೆ ಈ ದಿನ ಕಳೆದ ಮೇಲೆ ಆ ತಾಯಿನ ಯಾವ ಸೌಭಾಗ್ಯವನ್ನು ಕೂಡ ಪಡ್ಕೊಳಕ್ಕಾಗಲ್ಲ. ಒಂದು ಕಡೆ ತನ್ನ ಗಂಡನ ಕಳ್ಕೊಂಡೆ ಅಂತ ಹೇಳಬೇಕು, ಇಲ್ಲ ಪರಮಾತ್ಮನನ್ನು ಮುತ್ತೈದೆ ಸೌಭಾಗ್ಯವನ್ನ ಕಿತ್ತುಕೊಂಡ ಅಂತ ಹೇಳಬೇಕು. ತಡೆಯಲಾರದ ನೋವನ್ನ ಭಗವಂತ ಕೊಟ್ಟ. ಜೀವನದ ಒಂದು ಹರಿವನ್ನ, ಆ ನೋವನ್ನ ಆ ತಾಯಿಯ ಜೀವನದಲ್ಲಿ ಶಾಶ್ವತವಾಗಿ ಇಟ್ಬಿಟ್ಟ. ಮುತ್ತೈದೆ ಸೌಭಾಗ್ಯವನ್ನು ಕಳ್ಕೊಂಡು ದುಃಖದಲ್ಲಿರುವ ಶ್ರೀಮತಿ ಮೀನರವರಿಗೆ ಒಂದು ಮುತ್ತೈದೆ ಗೀತೆಯನ್ನು ಸಮರ್ಪಣೆ ಮಾಡ್ತಾ ನಮ್ಮ ಕಾರ್ಯಕ್ರಮ ಮುಂದೆ ಬರೋಣ. ಕೂಡ್ಲಿ ಹಾಗಿರುವ ಮಹಾನುಭಾವರಾದಂಥವರಿಗೆ ಮೋಕ್ಷವನ್ನು, ಮುಕ್ತಿಯನ್ನು, ಸದ್ಗತಿಯನ್ನ ಆ ಪರಮಾತ್ಮ, ಆ ತಾಯಿಯಾದ ವೇತಾಳೇಶ್ವರಿ ಅನುಗ್ರಹಿಸಲಿ ಅಂತ ಭಕ್ತಿ ಭಾವದಿಂದ ಬೇಡ್ತಾ, ಈ ಪುಣ್ಯವಾದ ದಿವಸ ಈ ಮಹಿಕಾರ ಮಹದೇಶ್ವರನ ಚರಿತಾಮೃತವನ್ನು ನಾವೆಲ್ಲರೂ ಕೂಡ ಕೇಳೋಣ, ದೈವಾನುಗ್ರಹಕ್ಕೆ ಪಾತ್ರರಾಗೋಣ. ಭಗವಂತ ಸರ್ವರನ್ನು ಕೂಡ ಚೆನ್ನಾಗಿಟ್ಲಿ ಅಂತ ಈ ಪುಣ್ಯವಾದ ಕಥೆಯನ್ನು ಪ್ರಾರಂಭಿಸೋಣ. ಭರತ ಭೂಮಿಯಲ್ಲಿ ಪ್ರಸಿದ್ಧವಾಗಿರುವಂತಹ ಸುಂದರವಾದ ಪಟ್ಟಣ, ಸಾವಿರಾರು ವರ್ಷಗಳಿಂದಲೂ ಈಗಲೂ ಕೂಡ ಇರತಕ್ಕಂಥ ಮಹಾಪುಣ್ಯ ಭೂಮಿ ನಮ್ಮ ಕರ್ನಾಟಕ ರಾಜ್ಯದ ಉತ್ತರ ಭಾಗದಲ್ಲಿ ಬರತಕ್ಕಂಥ ಆಂಧ್ರ ಪ್ರದೇಶದ ರಾಜ್ಯದ ಶ್ರೀಶೈಲ ಎಂಬಂತ ಕ್ಷೇತ್ರ. ಆ ಶ್ರೀಶೈಲ ಕ್ಷೇತ್ರದಲ್ಲಿ ಶಿವನ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಿಂದ ನೆಲೆಗೊಂಡಿರತಕ್ಕಂಥವನು ಧರ್ಮಸ್ಥಳದ ಮಂಜುನಾಥನಾಗಿ, ನಂಜನಗೂಡಿನ ನಂಜುಂಡೇಶ್ವರನಾಗಿ, ಅರಕೇಶ್ವರನಾಗಿ, ಸೋಮೇಶ್ವರನಾಗಿ, ಪಾತಾಳೇಶ್ವರನಾಗಿ, ಮಹಾಲಿಂಗೇಶ್ವರನಾಗಿ, ದೇವನೊಬ್ಬ ನಾಮ ಹಲವು ಎನ್ನುವ ರೀತಿಯಲ್ಲಿ ಶಿವನ ಒಂದೊಂದು ಊರಿನಲ್ಲಿ ಒಂದೊಂದು ಹೆಸರಿನಿಂದ ನೆಲೆಗೊಂಡಿರುವಂತವನು ಆ ಪುಣ್ಯವಾದಂತಹ ಶ್ರೀಶೈಲ ಕ್ಷೇತ್ರದಲ್ಲಿ ಮಲ್ಲಿಕಾರ್ಜುನ ಎಂಬ ನಾಮದಿಂದ ನೆಲೆಯಾಗಿದ್ದಾನೆ. ಇವನ ಅರ್ಧಾಂಗಿನಿಯಾದ ಪಾರ್ವತಿ ದೇವಿಯು ಭ್ರಮರಾಂಬಿಕೆ ಎಂಬ ನಾಮದಿಂದ ನೆಲೆಯಾಗಿದ್ರೆ, ಈ ದೇವತೆಗಳು ನೆಲೆಗೊಂಡ ಸ್ಥಳ ಎಲ್ಲಿ ನೋಡಿದ್ರಲ್ಲಿ ಗುಡಿಗೋಪುರಗಳು, ಧರ್ಮಛತ್ರಗಳು, ನಿತ್ಯ ಹವನ ಪೂಜೆ, ಯಾಗ ಫಲಗಳು ವೈಭೋಗವಾಗಿ ತುಂಬಿ ತೊಳಕಾಡ್ತಾ ಇದ್ರೆ, ಅಲ್ಲಿಬ್ಬರು ಗಂಡ ಹೆಂಡತಿರು ವಾಸವಾಗಿದ್ದಾರೆ. ಗಂಡನ ಹೆಸರು ಶಿವದಾಸ, ಶಿವದಾಸ ಅಂತ ಕರೀತಾ ಇದ್ರೆ, ಅವನಿಗೋರ್ವ ಧರ್ಮಪತ್ನಿ ಇದ್ದಾಳೆ, ಅವಳೇ ಉತ್ತರಾಜಮ್ಮ. ಈ ಸತಿಪತಿಗಳಿರುವರು ಕೂಡ ಹನುಗಾಲ ಭಗವಂತನ ಧ್ಯಾನ ಪೂಜೆ ವ್ರತಗಳನ್ನು ಮಾಡ್ತಾ ಭಕ್ತಿಭಾವದಿಂದ ಕಾಲ ಕಳೀತಾ ಇದ್ರೆ, ಭಗವಂತ ಇವರಿಗೆ ಸಕಲ ಸೌಭಾಗ್ಯಗಳನ್ನು ಕೊಟ್ಟಿದ್ದಾನೆ. ಇವರಿಗಿರುವಂತ ಒಂದೇ ಒಂದು ದುಃಖ ಫಲ, ಮದುವೆಯಾಗಿ ಅನೇಕ ವರ್ಷಗಳಾಗ್ತಾ ಇದೆ, ಮಕ್ಕಳಿಲ್ಲ ಮಕ್ಕಳಿಲ್ಲ ಅನ್ನೋ ಚಿಂತೆ. ಬಹುಶಃ ಇಂದಿನ ಕಾಲದಲ್ಲಿ ಯಾವುದೇ ಕಥೆ ತಗೊಂಡ್ರು ಮಕ್ಕಳಿಲ್ಲ 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 ಅನ್ನೋ ಕಥೆನೆ ಬರೋದು ನೋಡಿ. ಆ ಮಕ್ಕಳಿಲ್ಲದ ದುಃಖದಲ್ಲಿ ಗಂಡ ಹೆಂಡತಿರಾದ ಉತ್ತರಾಜಮ ಶಿವದಾಸರ ಕಾಲ ಕಳೀತಾ ಇದ್ರೆ, ಇವರ ಒಂದು ಪುಣ್ಯವೋ ಮಾಯಿಕಾರ ಮಾದಪ್ಪ ಜಗತ್ತಿಗೆ ಒಟ್ಟುವ ಶುಭ ಸೂಚನೆಯೋ, ಬ್ರಹ್ಮಮಾನಸ ಪುತ್ರರಾಗಿರ್ತಕ್ಕಂಥ ನಾರದ ಮುನಿಗಳು ಲೋಕ ಸಂಚಾರಿಕರಾದವರು ಲೋಕಲೋಕಗಳಿಂದ ಪರ್ಯಟನೆ ಮಾಡುತ್ತಾ ಭೂಲೋಕದ ಬರ್ತಾ ಇದ್ದಾರೆ. ಮಹದಾವನಂತ ಪರಮಾತ್ಮನ ಸಂಕೀರ್ತನೆ ಹಾಡ್ತಾ ಯಾವ ರೀತಿಯಾಗಿ ಮಹಾದೇವ ಶಂಭೋ ಮಹಾದೇವ ನಟವರ ಗಂಗಾಧರ, ನಟವರ ಗಂಗಾಧರ ಉಪಾಶಂಕರ, ವಿನೋದ ವಿಹಾರ, ನಟವರ ಗಂಗಾಧರ ಮಹಾದೇವ ಶಂಭೋ ಮಹಾದೇವ.
ಜನನ ಮರಣುಂಟು ಚದುರಂಗವಾಗಿ ಜನರೇ ಕಾಯಾಗಿ ನೀಲೆ ಕಲಿಯಾಗಿ ರಣರಂಗವಾಗಿ ನೀಲೆ ಕಲಿಯಾಗಿ ರಣರಂಗವಾಗಿ ಪ್ರಭುವೇ ನೀ ತೋರಿ ಪ್ರಭುವೇ ನೀ ತೋರಿ ನಟವರ ಗಂಗಾಧರ ತೋರಿನಲವಿಂದ ಈ ಬಾಳಿನಂದ ಭ್ರಮೆಯ ತುಂಬಿರುವೆ ದಾರಿ ಕವಲಾಗಿ ಮನ ಮಾಡುವಾಗ ಈ ದಾರಿ ಕವಲಾಗಿ ಮನ ಮಾಡುವಾಗ ಪ್ರಭುವೇ ಮುಂದಿರುವೆ ಪ್ರಭುವೇ ಮುಂದಿರುವೆ ನಟವರ ಗಂಗಾಧರ ಉಮಾಶಂಕರ ಇಲಿನ ವಿನೋದ ವಿಹಾರ ನಟವರ ಗಂಗಾಧರ ಶಿವ ಶಂಕರ ಮಹಾದೇವ ಮಹಾದೇವ. ಈ ನಾರದರಾದವರು ಭೂಲೋಕದ ಕಡೆ ಬಂದಾಗ ಮೊಟ್ಟ ಮೊದಲು ಬಂದಂತ ಸ್ಥಳ ಯಾವುದು? ಈಗಿನ ಮಹದೇಶ್ವರ ಬೆಟ್ಟಕ್ಕೆ ಹೋಗಬೇಕಾದ್ರೆ ತಾಳಬೆಟ್ಟ ಅಂತ ಸಿಗುತ್ತಲ್ಲ, ಅಲ್ಲಿಗೆ ನಾರದರು ಬಂದರು. ಮಾದಪ್ಪ ಹೋದ ಮೇಲೆ ಅದು ತಾಳಬೆಟ್ಟ ಆಗಿದ್ದು. ಅದಕ್ಕೂ ಮೊದಲು ಬೆಟ್ ಕುರುಬರು, ಜೇನು ಕುರುಬರು, ಸೋಲುಗುರು ಜನ ಕರಿಕಲನ್ನು ಇಟ್ಟುಕೊಂಡು ಕಲ್ಲನೇ ದೇವರು ಅಂತ ಪೂಜೆ ಮಾಡ್ತಾ ಇರ್ತಾರೆ. ನಾರದರವರ ಭಕ್ತಿಯನ್ನು ಕಂಡು ಹೇಳ್ತಾರೆ, ಕಾಡ್ ಜನಾದ್ರ ಮೇಲೆ ಎಂತಹ ಭಕ್ತಿ ತುಂಬಿದೆ. ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕನ್ನನೇ ಅವತಾರ ಎತ್ತಿ ಬಂದು ನಿಮಗೆಲ್ಲ ಲಿಂಗ ಪ್ರೋಕ್ಷಣೆ ಮಾಡುತ್ತಾನೆ, ಹೀಗೆ ಪೂಜೆ ಮಾಡ್ತೀರಿ ಅಂತ ಕಾಡು ಜನರಿಗೆ ಅಭಯವನ್ನು ಕೊಟ್ಟ ನಾರದರು ಅದೇ ಬೆಟ್ಟಗಳ ಸಾಲಿನಲ್ಲಿ ಬಂದರು. ಈಗ ನಾವು ತಾಳಬೆಟ್ಟ ಬಿಟ್ಟು ಮೊದಲ ಬೆಟ್ಟ ಹತ್ತಿರ್ಬೇಕಾದ್ರೆ ಬಲಭಾಗಕ್ಕೊಂದು ದಾರಿ ಸಿಗುತ್ತೆ, ಕೊಂಬಡಿಕ್ಕಿ ಪಾದ ದಾರಿ ತವಸಾರೆ ಒಡ್ಡು ಅಂತ. ಆ ಬಯಲಿನಲ್ಲಿ ಹಾಗನ ಕಾಲದಲ್ಲೊಬ್ಬ ದುಷ್ಟವಾಸವಾಗಿದ್ದಂತೆ. ಅವನೇ ದಿದಿಮಿಯ ಮಗನಾಗಿರ್ತಕ್ಕಂಥ ಶ್ರವಣ. ಇವನೆಂತ ಕುರುರಿ ಅಂದ್ರೆ ಯಾರು ಶಿವ ಅಂತವರನ್ನ ಕರೆತಂದು ಕಲ್ಲು ಬಂಡೆ ಒಳಗಡೆ ಕೂಡ ಹಾಕೋದು. ಲೋಕಕ್ಕೆಲ್ಲ ನಾನೇ ಶಿವ, ನಾನೇ ಪರಮೇಶ್ವರ, ಯಾರಾದ್ರೂ ಶಿವ ಅಂತ ಮತ್ತೊಂದು ಸಾರಿ ಹೇಳಿದ್ರೆ ನಾಲಿಗೆನ ಕತ್ತರಿಸಿ ಕಲ್ಲು ಬಂಡೆ ಒಳಗಡೆ ಕೂಡ ಹಾಕ್ತೀನಿ ಪಾಪಿಗಳ. ಈ ರೀತಿ ಚಿತ್ರಹಿಂಸೆ ಕೊಡ್ತಿರ್ಬೇಕಾದ್ರೆ ನಾರದ ನೋಡಿದ್ರು, ಓಹೋ ಇವನಿಗೆ ಬಿಟ್ಟು ಬಿಟ್ರೆ ಶಿವಭಕ್ತಿ ಇಲ್ಲದೆ ಮಾಡ್ಬಿಡ್ತಾನೆ, ಇವನ ಸಂಹಾರ ಮಾಡಿಸ್ಬೇಕು ಅಂತ ಎರಡು ವಿಚಾರ ಸಿಕ್ತು ನಾರದರಿಗೆ. ಮುಂದೆ ಕನ್ನಡ ನಾಡ ಕಡೆ ಪಾದ ಮೆಟ್ಟಿದಾಗ ಎಲ್ಲಿ ನೋಡಿದ್ರಲ್ಲಿ ಕೊಲೆ, ಸುಲಿಗೆ, ಅಜ್ಞಾನ, ಮಂಗಳ ಕಾರ್ಯಗಳು ತುಂಬಿ ತೊಳಕಾಡ್ತಾ ಇತ್ತಲ್ಲ. ನಾರದ ನೋಡಿ, ಶಿವ ಶಿವ, ಈ ಅಜ್ಞಾನವೆಲ್ಲ ಸುಜ್ಞಾನವಾಗಬೇಕು ಅಂದ್ರೆ ಪರಶಿವನ ಅವತಾರ ಜಗತ್ತಿಗಾಗಬೇಕಲ್ಲಪ್ಪ. ಮೂರು ವಿಚಾರ ಸಿಕ್ತು ನಾರದರಿಗೆ. ಕೊನೆಗೆ ಕೈಲಾಸಕ್ಕೆ ಹೋಗೋ ಮಾರ್ಗದಲ್ಲಿ ಶ್ರೀಶೈಲದ ಕಡೆ ಬಂದಾಗ ಬರುತ್ತಿರುವ ನಾರದನನ್ನು ಕಂಡು ಈ ಗಂಡೆ ಹೆಂಡತಿರಾದ ಉತ್ತರಾಜ ಶಿವದಾಸರು ಪಾದ ಪೂಜೆಯನ್ನು ಮಾಡಿ ಒಳಗೆ ಕರ್ಕೊಂಡೋಗಿ ತಮ್ಮ ದುಃಖವನ್ನು ಹೇಳ್ಕೊತಾರಂತೆ. ಪೂಜ್ಯರೇ ಒಳಗಡೆ ಬನ್ನಿ. ಊರಿನಲ್ಲಿ ಜನ ಗಂಡ ಹೆಂಡತಿರು ಅಂದ್ರೆ ಹೀಗಿರ್ಬೇಕಣೆಯ ಅಂತ ಕೊಂಡಾಡ್ತಾರೆ. ಅದೇ ಜನ ಮತ್ತೊಂದು ಕಡೆ ಮಕ್ಕಳಿಲ್ಲದವಳು ಬಂಜೆ 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 ಅಂತ ನಮ್ಮನ್ನ ಹಾಡ್ಕೋತಾರೆ. ಈ ದುಃಖವನ್ನು ನಾವು ಯಾರತ್ರ ಹೇಳ್ಕೊಳ್ಳೋದು? ನಿಮ್ಮಂತವರ ಪಾದ ಸೇವೆಯಿಂದನಾದರೂ ಆ ಪರಮಾತ್ಮ ನಮಗೆ ಮಕ್ಕಳ ಬಲವನ್ನು ಕೊಳ್ಳಿ ದಯಮಾಡಿ ಅನುಗ್ರಹಿಸಿ ಸ್ವಾಮಿ, ದಯಮಾಡಿ ಅನುಗ್ರಹಿಸಿ. ಅಳಬೇಡ ಕಣವ್ವ, ನಂಬಿಕೆರೆದರೆ ಹೋಯನೇ ಶಿವನು, ನಂಬಿದವರಿಗೆ ಹಿಂಬಾಗಿಪ್ಪುರು ನಮ್ಮ ಗುರು ಶಂಭುಲಿಂಗನು. ನಮ್ಮದವ್ರನ್ನ ಪರಮಾತ್ಮ ಯಾವತ್ತೂ ಕೈ ಬಿಡಲ್ಲ. ನಿಮ್ಮ ಹಚಲವಾದ ಭಕ್ತಿಗೆ ಜಗತ್ ಪ್ರಸಿದ್ಧನಾದ ಕಂದನೆ ಅವತಾರ ಎತ್ತಿ ಬಂದು ನಿಮ್ಮ ಮಡಿಲನ್ನು ಸೇರುತ್ತಾನೆ, ನಿಮ್ಮ ಜೀವನ ಪಾವನವಾಗುತ್ತೆ. ಹೀಗೆ ಭಕ್ತಿಯಿಂದ ಪೂಜೆ ಮಾಡ್ತೀರಿ ಅಂತ ಉತ್ತರಾಜ್ಮ ಶಿವದಾಸರಿಗೆ ಅನಾರದರು ಅಭಯವನ್ನು ಕೊಟ್ಟು ಶೋಮೇರ ಪರ್ವತನಿತ್ತ ಕೈಲಾಸದ ಕಡೆ ಬರ್ತಾ ಇದ್ದಾರೆ. ಸಪ್ತ ಶಿವ ಕೋಟಿಗಳಂಗಣ ಮಧ್ಯದಲ್ಲಿ ಶಿವನ ಎತ್ತರವಾದ ಪೀಠದಲ್ಲಿ ಕುಳಿತಿದ್ದಾನೆ ಕೈಲಾಸ. ಕೈಲಾಸದಲ್ಲಿ ಪರಶಿವನು ಅಸನ್ಮುಖನಾಗಿ ಕುಳಿತಿರಬೇಕಾದ್ರೆ ಲಕ್ಷದ ಮೇಲೆ ಕೋಟಿ ಶಿವಗಣಗಳು ಪರಮಾತ್ಮನ ಭಕ್ತಿಯಿಂದ ಕರೆಯುವ ಸಂದರ್ಭ. ಇಡೀ ಕೈಲಾಸ ಪರ್ವತ ಭಕ್ತಿಯ ಸಾಗರದಲ್ಲಿ ಮುಳುಗ್ತಾ ಇದ್ರೆ ಅಲ್ಲಿಗೆ ನಾರದರ ಆಗಮನ ಆಗ್ತಾ ಇದೆ. ಶಿವ ಹೇಳ್ತಾನೆ, ಪಾರ್ವತಿ ಅತ್ತ ನೋಡು,
ನಾರದರು ಲೋಕ ಸಂಚಾರಿಕರಾದವರು ಕೈಲಾಸ ಬರ್ತಾ ಇದ್ದಾರೆ ಅಂದ್ರೆ ಸುಮ್ಮನೆ ಬರ್ತಾ ಇಲ್ಲ, ಏನು ಹೊಸ ವಿಚಾರ ಕಾದಿದೆ. ಭೂಲೋಕಕ್ಕೆ ಒಂದು ಅವತಾರ ಎತ್ತುವ ಮುನ್ಸೂಚನೆ ನನಗೆ ಕಾಣ್ತಾ ಇದೆ. ಅವರು ಬರಲಿ, ನಾವು ಈ ಭಕ್ತರನ್ನು ಸೇರಿ ಭಕ್ತಿಯಲ್ಲಿ ಮುಳುಗೋಣ ಅಂತ ಶಿವನು ಕೂಡ ಭಕ್ತಿಯರ ಜೊತೆಗೂಡಿ ಭಕ್ತಿಯಲ್ಲಿ ಮುಳುಗ್ತಾ ಇದ್ದಾನೆ. ಇಡೀ ಕೈಲಾಸ ಪರ್ವತವೇ ಕೈಲಾಸದ ಭಕ್ತಿಯಿಂದ ತುಂಬುತ್ತಾ ಇದೆ. ಯಾವ ರೀತಿಯಾಗಿ ಶಿವನೊಲಿದರೆ ಭಯವಿಲ್ಲ, ಶಿವ ಶಿವ ಮುನಿದರೆ ಬದುಕಿಲ್ಲ, ಶಿವನಲ್ಲದೆ ಹರನಲ್ಲದೆ ಗತಿಯಾರು ನಮಗಿಲ್ಲ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಡವೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಡವೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಶಿವ ಶಂಕರ. ಹೂವನ್ನು ಬೇಡೋದಿಲ್ಲ, ಹಣ್ಣನ್ನು ಕೇಳೋದಿಲ್ಲ, ಹೊಗಳಿಕೆಯ ಎಂದು ಬಯಸುತ್ತ ನೀಲಕ ಹೂವಂತ ಹೃದಯ ಹುಡುಕುವ, ಹಣ್ಣಾದ ಮನವ ಕಂಡಾಗ ಅಲ್ಲೇ ನಿಲ್ಲುವ, ಶ್ರೀಕಂಠ ಆನಂದವನ್ನು ನೀಡುವ. ಜಟೆಯಲ್ಲಿ ಕಟ್ಟಿದ ನದಿಯ ಹಣೆಯಲ್ಲಿ ಮುಡಿದ ಶಿಶಿಯ, ಕಣ್ಣೊಳುವೆ ಉರಿವ ಬೆಂಕಿಯ ಮುಚ್ಚಿಟ್ಟುಕೊಂಡು ನಗುವ ನಮ್ಮ ಶಿವನ ಕಂಡೆಯ. ಅಮ್ಮಮ್ಮ ಅವನ ಮಹಿಮೆಯನ್ನು ನೀನು ಬಲ್ಲೆಯ. ಶಂಭೋ ಶಂಕರ ಮಹಾದೇವ ಶಿವ ಶಂಭೋ ಶಂಕರ ಮಹಾದೇವ, ಶಿವ ಪರಮೇಶ್ವರ. ಇಡೀ ಕೈಲಾಸ ಪರ್ವತ ಶಿವಭಕ್ತಿಯಲ್ಲಿ